ಮೂಲಕ ಜನ ಮೈಸೂರಿನ ಇತಿಹಾಸವನ್ನು ಕಾಣುತ್ತಿದ್ದಾರೆ. ಇಂದಿನ ಆಧುನಿಕ ಮೈಸೂರು ಎಂದರೆ ಜಗದ್ವಿಖ್ಯಾತ ಮೈಸೂರು ಅರಮನೆಯ ಮುಂದೆ ನೀವಿದ್ದೀರಿ. ಮೈಸೂರು ಬರೀ ಸ್ಥಳವಲ್ಲ, ಬರೀ ಹೆಸರಲ್ಲ, ಇದು ರಾಜರ ಸಂಸ್ಕೃತಿಯ ತವರು, ರಸಿಕತೆಯ ಬೀಡು, ಸದಭಿರುಚಿಯ ಸಂಕೇತ. ಮೈಸೂರು ಅರಮನೆ ನಮ್ಮ ಇತಿಹಾಸದ ಭವ್ಯ ಪ್ರತಿನಿಧಿ. ನೀವೀಗ ನೋಡುತ್ತಿರುವುದು ಹೊಸ ಅರಮನೆ. ಮೈಸೂರು ರಾಜರ ಅರಮನೆಯ ಹಿಂದೆ 550 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ದೇವಿ ಚಾಮುಂಡಿ, ತಾಯಿ ಕಾವೇರಿಯೇ ಇದಕ್ಕೆ ಸಾಕ್ಷಿ. ಮಹಾಕಾಳಿ, ಲಕ್ಷ್ಮಿ, ಸರಸ್ವತಿ, ತ್ರಯಂಬಿಕೆಯ ತ್ರಿಪುರ ಸ್ವರೂಪಳಾದ ಶ್ರೀ ಚಾಮುಂಡಿ ನಮ್ಮ ನಂಬುಗೆಯ ದಿವ್ಯ ಪ್ರತಿನಿಧಿ. ಮೈಸೂರು ಇತಿಹಾಸದ ಆದಿ, ಮಧ್ಯ, ಅಂತ್ಯ ಎಲ್ಲವೂ ತಾಯಿ ಚಾಮುಂಡಿಯೇ. ಪುರಾಣದಲ್ಲಿ ಈ ಪ್ರದೇಶ ಮಹಿಷ ಮಂಡಲ ಎಂದು ಪ್ರಸಿದ್ಧಿ. ಚಾಮುಂಡಿ ಇಲ್ಲಿ ಬಂದು ನೆಲೆಸಿದ್ದೇ ಒಂದು ರೋಚಕ ಕಥೆ. ಹಿಂದೆ ಇಲ್ಲೊಬ್ಬ ರಾಕ್ಷಸನಿದ್ದ. ಅವನ ಹೆಸರು ಮಹಿಷ. ಅವನು ಅತ್ಯಂತ ಕ್ರೂರಿಯಾಗಿದ್ದ, ಜನ ಕಂಟಕನಾಗಿದ್ದ. ತಾನು ಅಮರನಾಗಬೇಕು ಎಂಬ ಆಸೆಯಾಯಿತು. ಶಿವನನ್ನು ಕುರಿತು ಘೋರ ತಪಸ್ಸು ಮಾಡತೊಡಗಿದ. ಭಗವಂತ ಅವನ ಘೋರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ. ನಿನ್ನ ಘೋರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದೆ. ಧನ್ಯೋಸ್ಮಿ ಕೈಲಾಸಪತೆ, ಧನ್ಯೋಸ್ಮಿ. 7 ವತ್ಸ 7 ಇಷ್ಟಾರ್ಥ ಸಿದ್ಧಿರಸ್ತು. ಬೇಕಾದವರ ಕೇಳಿಕೋ. ದೇವ, ಅತಳ ವಿತಳ ಪಾತಾಳದಲ್ಲಿರುವ ಯಾವ ಗಂಡಸಿಂದಾಗಲಿ ಪ್ರಾಣಿಯಿಂದಾಗಲಿ ನನಗೆ ಮರಣ ಸಂಭವಿಸದಂತೆ ವರ ನೀಡು ತಂದೆ, ವರ ನೀಡು. ತಥಾಸ್ತು. ಮಹಿಷ ಇಲ್ಲಿಯವರೆಗೆ ಜನ ಕಂಟಕನಾಗಿದ್ದ, ಈಗ ದೈವ ಕಂಟಕನೂ ಆದ.